ಹುಮನಾಬಾದ್ ತಾಲೂಕಿನ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಉಮೇಶ್ ಕುಲಕರ್ಣಿ ಭರ್ಜರಿ ಗೆಲುವು ಹಿನ್ನೆಲೆಯಲ್ಲಿ ವಿಜಯೋತ್ಸವ. ಹುಮನಾಬಾದ್ ತಾಲೂಕಿನ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಉಮೇಶ್ ಕುಲಕರ್ಣಿ ತಾಳಮಡಿಗೆ ಅವರು ಭರ್ಜರಿಯಾಗಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಅವರ ಬೆಂಬಲಿಗರು ಹಿತೈಷಿಗಳ ವತಿಯಿಂದ ಬೀದರ್ನ ಡಿಸಿಸಿ ಬ್ಯಾಂಕ್ ಹೊರಗಡೆ ಪಟಾಕಿ ಸಿಡಿಸಿ ಬ್ಯಾಂಡ್ ಬಾರಿಸುವ ಮೂಲಕ ಉಮೇಶ್ ಕುಲಕರ್ಣಿ ಅವರಿಗೆ ಶಾಲು ಹೊದಿಸಿ ಬೃಹತ್ ಹೂವಿನ ಮಾಲಾರ್ಪಣೆ ಮಾಡಿ ಸತ್ಕರಿಸಿ ಶುಭ ಕೋರಿದರು. ಇನ್ನು ಇದೇ ವೇಳೆ ಎಂಎಲ್ಸಿ ಭೀಮರಾವ್ ಪಾಟೀಲ್ ಹಾಗೂ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ಅಭಿಷೇಕ್ ಪಾಟೀಲ್ ಅವರು ವಿಜಯೋತ್ಸವದಲ್ಲಿ ಭಾಗಿಯಾಗಿ ಶುಭ ಕೋರಿದರು. ಈ ಕುರಿತಾಗಿ ಭೀಮರಾವ್ ಪಾಟೀಲ್ ಅವರು ಮಾತನಾಡಿ 33 ಪಿಕೆಪಿಎಸ್ ಅಧ್ಯಕ್ಷರ ಮತಗಳ ಪೈಕಿ 27 ಪಿಕೆಪಿಎಸ್ ಅಧ್ಯಕ್ಷರ ಮತಗಳನ್ನು ಪಡೆದ ಗೆಲುವು ಸಾಧಿಸಿದ್ದಾರೆ. ಇದು ಭರ್ಜರಿ ಗೆಲುವಾಗಿದೆ. ಮೊನ್ನೆ ತಾಳಮಡಿಗೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿದ್ದು ಪಾಟೀಲ್ ಹಾಗೂ ಸೋಮನಾಥ್ ಪಾಟೀಲ್ ಅವರು ಹುಮನಾಬಾದ್ ಅನ್ನ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಇಂದು ನಿರ್ದೇಶಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಿದೆ. ಇದರ ಮೇಲೆ ಅವರುಗಳೇ ಅರ್ಥ ಮಾಡಿಕೊಳ್ಳಬೇಕು. ಜನರ ಒಲವು ಕಾಂಗ್ರೆಸ್ ಕಡೆ ಇದೆ ಎಂಬುದಾಗಿ ಎಂದು ಹೇಳಿದರು. ಮುಂದೆ ಏನು ಹುಮನಾಬಾದ್ ತಾಲೂಕಿನ ಮತ್ತು ಸೌತಿನ ಏನು ಅಭ್ಯರ್ಥಿಯಾಗಿ ನಮ್ಮ ಮಿತ್ರರಾದಂಥ ಉಮೇಶ್ ಕುಲಕರ್ಣಿ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಏನು PKPS ಏನು ಇದು ಡೆಲಿಗೇಟ್ ತೊಗೊಂಡಿದ್ದವ್ರು ವೋಟ್ ಹಾಕಬೇಕಾಗಿತ್ತು. ಅದೇನಪ್ಪ ಅಂದ್ರೆ ಬೀದರ್ DCC ಬ್ಯಾಂಕಿನ ಒಂದು ಡೈರೆಕ್ಟರ್ ಇತ್ತು. ಆ ಡೈರೆಕ್ಟರ್ ಕಡೆಯಿಂದ ನಮ್ಮ ಮಾಜಿ ಶಾಸಕರು ಮಾಜಿ ಮಂತ್ರಿಗಳಾದಂಥ ರಾಜಶೇಖರ್ ಪಾಟೀಲ್ ಅವರು ಹಾಗೂ ನಮ್ಮ ಕಾಕ ಆದಂಥ ವೀರಣ್ಣ ಪಾಟೀಲ್ ಅವರು ಹಾಗೂ MLC ಚಂದ್ರಶೇಖರ್ ಪಾಟೀಲು, ನಾನು, ಅಭಿಷೇಕ್ ಪಾಟೀಲ್ ಅವರು, ಬಬ್ಲು ಪಾಟೀಲ್ ಅವರು ಮತ್ತು ಇದಂತ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಇದು ಜಯ ಇದೆ. ಈಗಾಗಲೇ ತಾಳ್ಮಡಿಗಿದವ್ರದ್ದೊಂದು ಇಚ್ಛೆ ಇತ್ತು. ಏನಪ್ಪಾ ಅಂದ್ರೆ ನಮ್ಮ ಊರು ದೊಡ್ಡದಿದೆ, ನಮ್ಗೆ ಯಾವಾಗಲೂ ಒಂದು ಏನು ಸೀಟ್ ಸಿಗ್ಲಿಲ್ಲ ಅಂತ ಹೇಳಿ ಅದ್ರ ಕಡೆಯಿಂದ ನಾವು ಎಲ್ಲ ನಮ್ದು ಏನು ಡೆಲಿಗೇಟ್ಸ್ ತೊಗೊಂಡಿದ್ರು ಅವರೆಲ್ಲ ಓಪನ್ ನಿಂತ ಹೇಳಿದ್ರು, ಸರ್ ನೀವು ಯಾವುದೂ ರಾಜಶೇಖರ್ ಪಾಟೀಲ್ ಅವ್ರು ಯಾವ ಕ್ಯಾಂಡಿಡೇಟ್ ಹೇಳ್ತಾರೆ ಕ್ಯಾಂಡಿಡೇಟ್ ನೀವು ಕೊಟ್ರಿ ಅಂದ್ರೆ ನಾವು ಹೊಸ ಜನ ವೋಟ್ ಹಾಕ್ತೀನಿ ಅಂತ ಹೇಳಿದ್ರು. ಅದ್ರ ಪ್ರಕಾರ ನಮ್ಗೆ ಏನಿತ್ತು 27 ಜನ ಹಾಕ್ತಾ ಅಂತ ಹೇಳಿ ನಮ್ಗೆ ಮುಂಚೆನೇ ಗೊತ್ತಿತ್ತು. ಅದರಲ್ಲಿ 27 ಜನ ಪೂರಾ ವೋಟ್ ಹಾಕಿದ್ರೆ ನಾವು ಅವ್ರಿಗೆ ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ. ಇದು ಉಮೇಶ್ ಕುಲಕರ್ಣಿ ಅವ್ರ ಜಯ ಇಲ್ಲ, ಇದು ಏನು ಸದಸ್ಯರು 27 ಮಂದಿ ಮತ್ತು ಇಡೀ ನಮ್ಮ ಕಾಂಗ್ರೆಸ್ ಪಕ್ಷ ಅವರ ನೇತೃತ್ವದಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಆಗಲಿವೆ. ರೈತರಿಗೆ ಸಕಾಲಕ್ಕೆ ಲೋನ್ ವ್ಯವಸ್ಥೆ, ಟ್ರ್ಯಾಕ್ಟರ್ ವ್ಯವಸ್ಥೆ, PKPSನವರಿಗೆ ಸರ್ಕಾರದ ಸೌಲಭ್ಯ, ರೈತರ ಕುಂದುಕೊರತೆ ಕೇಳುವ ಸ್ಪಂದಿಸುವ ಕೆಲಸ ಆಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇವರಿಗೆ ಬೆಂಬಲಿಸಿ ಮತ ನೀಡಿದ ಎಲ್ಲರಿಗೂ ಬಸವರಾಜ ಪಾಟೀಲ್ ಪರಿವಾರ ಹಾಗೂ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ವಿಜಯಿಸಿದ ಉಮೇಶ್ ಕುಲಕರ್ಣಿ ಮಾತನಾಡಿ, ಇದು ನನ್ನ ಗೆಲುವು ಅಲ್ಲ, ನನ್ನ ಗೆಲುವಿಗೆ ಬಸವರಾಜ ಪಾಟೀಲ್ ಕುಟುಂಬದವರೇ ಕಾರಣೀಕರ್ತರು ಎಂದು ಹೇಳಿದರು. ನನ್ನ ಮೇಲೆ ವಿಶ್ವಾಸವಿಟ್ಟು ಗೆಲ್ಲಿಸಿದ್ದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರ ಉಪಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ರೈತರ ಹಿತ ಕಾಪಾಡುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು. ಇದೇ ವೇಳೆ ಬ್ರಾಹ್ಮಣ ಸಮುದಾಯ ವತಿಯಿಂದ ಸನ್ಮಾನಿಸಿ ಅಧ್ಯಕ್ಷರಾದ ಮನೋಹರ್ ದಂಡೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಶ್ರೀಕಾಂತ್ ಕುಲಕರ್ಣಿ, ತಾಳ್ಮಡಗಿ, ಶ್ರೀಮಂತ್ ಪಾಟೀಲ್, ಬಾಬುರಾವ್ ಪಾಟೀಲ್, ಸಿದ್ದು ಪಾಟೀಲ್, ಬೆಳಕೇರ, ಡಾಕ್ಟರ್ ಹೈದರಾಬ್ ಖಾನ್ ಪಾಟೀಲ್, ಪಪ್ಪು ಪಾಟೀಲ್, ಪ್ರಕಾಶ್ ಮಣಕೇರಿ, ಸಂತೋಷ್ ದೇಶಪಾಂಡೆ, ಶಿವಕುಮಾರ್ ಪಾಚೋಳಗಿ, ಬಾಬುರಾವ್ ಕುಲಕರ್ಣಿ, ಸುಧೀಂದ್ರ ಕುಲಕರ್ಣಿ, ರಮೇಶ್ ಕುಲಕರ್ಣಿ, ಸ್ವರಾಜ್ ಕುಲಕರ್ಣಿ, ಸೌರಭ್ ಕುಲಕರ್ಣಿ, ರಮೇಶ್ ಪಾಟೀಲ್, ಹಜ್ಜರ್ಗಿ, ರಘುವೀರ್ ಪಾಟೀಲ್, ಉಮೇಶ್ ಜೋಶಿ, ಸತೀಶ್ ಕುಲಕರ್ಣಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ರೋಹನ್ ಮನೋಹರ್, C9 ಕನ್ನಡ, ಬೀದರ್. ಹುಮನಾಬಾದ್ ತಾಲೂಕಿನ ಉಪಚುನಾವಣೆಯಲ್ಲಿ 33 ಮತಗಳು ಚಲಾವಣೆಯಲ್ಲಿದ್ದು 33ರಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ, 27 ಮತಗಳು ನಾನು ಪಡೆದಿದ್ದೇನೆ. ಈ ಮತ ಹಾಕಿದಂತ ನನ್ನ 27 ಡೆಲಿಗೇಟ್ಸ್ಗಳಿಗೆ ನಾನು ತುಂಬಾ ಹೃದಯದಿಂದ ಧನ್ಯವಾದ ಹೇಳ್ತೇನೆ. ಹಾಗೂ ವಿಶೇಷವಾಗಿ ನಮ್ಮ ಪಾಟೀಲ್ ಪರಿವಾರ ಹುಮನಾಬಾದ್ ನನ್ನ ಗೆಲುವಿಗೆ ಕಾರಣರಾದಂಥರು
ಮಾಜಿ ರಾಜಶೇಖರ್ ಪಾಟೀಲ್, ಮಾಜಿ ಸಚಿವರು ರಾಜಶೇಖರ್ ಪಾಟೀಲ್, ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್, ಈರಣ್ಣ ಪಾಟೀಲ್ ಹಾಗೂ ಬ್ಯಾಂಕಿನ ಅಧ್ಯಕ್ಷರು ಅಮರ್ ಖಂಡ್ರೆ ಅವರು, ಉಪಾಧ್ಯಕ್ಷರಾದಂತ ಅಭಿಷೇಕ್ ಪಾಟೀಲ್ ಅವರ ಆಶೀರ್ವಾದದಿಂದ ಇವತ್ತು ನಾನು ಈ ಚುನಾವಣೆಯನ್ನು ಭರ್ಜರಿ ಮತದಿಂದ 26 ಮತ್ತು 27 ಮತಗಳಿಂದ ಜಯಗಳಿಸಿದ್ದೀನಿ ಅಂತ ಹೇಳ ಬಯಸ್ತೀನಿ ಅಷ್ಟೇ. 33 ಹುಮ್ನಾಬಾದ್ ತಾಲೂಕಿನ 33 ಡೆಲಿಗೇಟ್ ಇಲ್ಲಿ ಡೈರೆಕ್ಟರ್ಗಳು ಜನ ಸಪೋರ್ಟ್ ಮಾಡಿದ್ದಾರೆ. ಟೋಟಲ್ ಡಿಸಿಸಿ ಬ್ಯಾಂಕ್ ಅದು ಏನ್ ಹೌದೌದು. ಬ್ರಾಹ್ಮಣ ಸಮಾಜದಾಗ ನಾರಾಯಣ ನಂತರ ಇವ್ರೆ ಏನಿಲ್ಲ, ನಮ್ ಸಾಹೇಬ್ರು ಇದ್ದಾರ, ಅಧ್ಯಕ್ಷರಿದ್ದಾರ, ಉಪಾಧ್ಯಕ್ಷರಿದ್ದಾರ. ಸರ್ಕಾರದಿಂದ ಬರೋದು ಸೌಲಭ್ಯಗಳನ್ನು ರೈತರಿಗೆ ಏನ್ ಸೌಲಭ್ಯಗಳು ಇರ್ತಾವ ಅವು ಮುಟ್ಟಿಸಂತ ಪ್ರಯತ್ನ ಮಾಡ್ತೇವೆ ಸಾಹೇಬ್ರ ಆಶೀರ್ವಾದದಿಂದ. ಅದು ರಾಜಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್, ಚಂದ್ರಶೇಖರ್ ಪಾಟೀಲ್ ಮತ್ತೆ ನಮ್ ಅಭಿಷೇಕ್ ಪಾಟೀಲ್ ಅವರ ಆಶೀರ್ವಾದ ಸಾಹೇಬ್ರಲಿಂದ ನಾವು ಏನ್ ರೈತರಿಗೆ ಏನ್ ಅನುಕೂಲ ಮಾಡ್ಬೇಕು ಅದು ಮಾಡ್ಕೊಡ್ತೇವೆ ಅಷ್ಟೇ. ಉಮೇಶ್ ಕುಲಕರ್ಣಿ, ತಾಳ್ಮಡಿಗಿ.